The original gangster, the OG. ಎಲ್ರಿಗೂ ನಮಸ್ಕಾರ. ಅರವಿಂದ್ ಸರ್, ರಂಗನಾಥ್ ಸರ್, ಆಮೇಲೆ ಪ್ರತಿಯೊಬ್ರು ಎಲ್ಲ ನಮ್ಮ ಕುಟುಂಬನೇ ಬಂದಿದೆ. ಯಾಕಂದ್ರೆ ಒಬ್ಬರ ಹೆಸರು ಇಬ್ಬರ ಹೆಸರು ಹೇಳಕ್ಕಾಗಲ್ಲ. ಸೊ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಯಾವ ನನ್ನ ಕುಟುಂಬ ಅನ್ನೋತರ. ಸೊ ಎಲ್ಲ ಕುಟುಂಬ ಅಂದ್ರೆ ಉಪೇಂದ್ರ, ಶ್ರೀಕಾಂತ್, ಎಲ್ರಿಗೂ ಈ ಸಮಾರಂಭಕ್ಕೆ ಬಂದಿದ್ದು ನಮ್ಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತಾರೆ. ಯಾಕಂದ್ರೆ ಶ್ರೀಕಾಂತ್ ಆಗ್ಲಿ, ಇಲ್ಲ ವೇಲು ಅವರಾಗ್ಲಿ, ಇಲ್ಲ ಮನೋರಾಗ್ಲಿ, ವಿ ಆಲ್ ಒನ್ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಫಿಲಮ್. ಅದು ಉಪೇಂದ್ರ ಮಾಡಿದಂದ್ರೆ ಇನ್ನೂ ಒಂದು ವಿಶೇಷತೆ. ಯಾಕಂದ್ರೆ ನಾ ಆಗ್ಲೇ ಹೇಳಿದೆ, ಉಪೇಂದ್ರ ಓಮ್ ಮಾಡ್ಬೇಕಾದ್ರೆ ಏನ್ ಗುರುಬೆ ಯಾಕೆ ಹಿಂಗೆಲ್ಲ ಮಾತಾಡ್ತಿರ ಪೇಪರ್ ಪ್ರೆಸ್ಲಿ. ಹೇಳಿದೆ ಎಲ್ಲಾರು ಮಣಿರತ್ನಂ ಅವರು ಅವರು ಬೇರೆ ದೊಡ್ಡ ದೊಡ್ಡ ಡೈರೆಕ್ಟರ್ ಇದಾರೆ, ನಮ್ಮಲ್ಲೂ ಇದಾರ್ರಿ, ಅದಕ್ಕಿಂತ ಚೆನ್ನಾಗ್ ಮಾಡ್ತಾರ್ರಿ, ಅಬ್ಬಬ್ಬ ಅವನ್ ತಾಕತ್ತಿದೆ. ಅವಾಗ ಹೇಳಿದ್ ಯಾಕೆ ಹಿಂಗೆ ಹೇಳ್ಬಿಟ್ರಿ? ಇಲ್ಲ ನಂಗೆ ಗೊತ್ತಿತ್ತು, ನೋಡಿ ಖಂಡಿತ ನೋಡಿ ಈ ಪಿಕ್ಚರ್ ಏನೋ ಒಂದು ಓಮ್ ಮಾಡುತ್ತೆ ಅಂತ ಅವಾಗ ಹೇಳಿದ್ರು. ನಂಗೆ ಗೊತ್ತಿತ್ತು ಅವ್ರು ವರ್ಕ್ ಮಾಡಷ್ಟು ಹೇಳಿರ್ಬೋದು. ಯಾಕಂದ್ರೆ ಓಮ್ ಅಂತ ಓಮ್ಗಿಂತ ಮುಂದೆ ವಿಶ್ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ. ಹೌದಣ್ಣ, ಅದು ಸಾಧಾರಣವಾದ ಸಿನಿಮಾ. ಅವ್ರು ಮಾಡಿದ ತರ್ಲೆ ನನ್ ಮಗ ಇರ್ಬೋದು ಯಾವ್ದು, ಬಿಕಾಸ್ ಓಮ್ ದೊಡ್ಡದಾಯ್ತು ಅನ್ನೋದಕ್ಕೆ ನಾವು ಮಾತಾಡ್ತೀವಿ ಅಷ್ಟೇನೆ. ಬಟ್ ತರ್ಲೆ ನನ್ ಮಗನು ತುಂಬಾ ಚೆನ್ನಾಗಿತ್ತು. ನಾನು ಅದೊಂದು 20 ಸತಿ ನೋಡಿದ್ದೆ. ನಾನು ಎಷ್ಟು ಸಿನಿಮಾ ಇರ್ಬೋದು. ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ. ನಂಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಆ ಟೈಟ್ಲೇ ತುಂಬಾ ಇಷ್ಟ ಆಯ್ತು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಒಂದು ಭಯನ ಅನ್ನೋ ತರ ಒಂದು ಇದ್ರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರ ಟೈಟಲ್ಸ್ ಇಡೋದಾಗ್ಲಿ ಎಲ್ಲಾದ್ರಲ್ಲೂ ಒಂದು ಅರ್ಥ ಇರುತ್ತೆ. ಅಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟೆಡ್ ಲವಿಂಗ್ ಹಿಮ್. ದ ವರ್ಕ್ ಸ್ಟೈಲ್ ಇರ್ಬೋದು, ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲಾದ್ನೂ ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಅನ್ನ ಸಾರು ಮೊಸರು ಎಲ್ಲಾನು ಕಲ್ಸ್ಕೊಂಡು ಒಂದು ಫುಲ್ ನೋಡ್ಬಿಟ್ಟು ಯಾಕೆ ಹಿಂಗ್ ಊಟ ಮಾಡ್ತಾರೆ ಇವ್ರು ಅಂತ. ನಾನಂತೂ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಬ್ಯುಸಿ ಆಗಿದ್ದೆ. 3 ಸಿನಿಮಾ ಮಾಡ್ತಿದ್ದೆ ಅವಾಗ. ಬೆಳಿಗ್ಗೆ ಓಮ್ 7 ಗಂಟೆಯಿಂದ 12 ಗಂಟೆವರೆಗೂ ಓಮು, 1 to 5 ವರ್ಗೂ ಗಡಿಬಿಡಿ ಎಳಿಯ, ರಾತ್ರಿ 7 ಗಂಟೆಯಿಂದ ಬೆಳಿಗ್ಗೆ 3 ಗಂಟೆವರೆಗೂ ಸಮರ ಮಾಡ್ತಾ ಇದ್ದೆ. ಒಂದು 1 ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದ್ರೆ ನಾ ಎಷ್ಟೊತ್ತು ಮಲಗಿದೀನಿ, ಎಷ್ಟು ಅವರ್ಸ್ ಮಲಗಿದೆ ಅಂತ ಗೊತ್ತಿಲ್ಲ ಒಂದು ತಿಂಗಳಲ್ಲಿ. ಬಟ್ ಓಮ್ ಬಂದಾಗ್ಲೆಲ್ಲ ನನ್ ಕೂದಲ್ ಯಾರು ಮುಟ್ಟಿದ್ರು ಕೋಪ ಬರುತ್ತೆ. ಬಟ್ ಉಪೇಂದ್ರ ಒಬ್ರೇ ಬಂದು ಕೆದರ್ ಬಿಡೋರು. ನೀಟಾಗಿ ಬಾಷ್ಕೊಂಡ್ ಬರ್ತಾ ಇದ್ದೆ, ಕಣ್ ಬಂದು ಹಿಂಗ್ ಕೆದರ್ ಬಿಡೋ. ಸೊ ಅವತ್ತಿಂದ ಅವ್ರಿಗೆ ಆ ವರ್ಕಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಆಮೇಲೆ ಅವ್ರ ಮೇಕಿಂಗ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದು ತಾನೇ ನಮ್ಗೆ ಗೊತ್ತಿಲ್ದೇನೆ ಆ ಮೂಡ್ ಬಂದ್ಬಿಡ್ತಿದ್ದ. ನಾವು ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು, ತೆಗಿಯೋ ರೀತಿ ಇರ್ಬೋದು, ಅಂಡ್ ಮಾಡ್ಬೇಕಾದ್ರೆ ನಾವು ಮಾಡ್ಬೋದು, ಇದು ರಿಸ್ಕ್ ಇಲ್ಲ ಅನ್ನೋ ತರ ನಾನು ಆ ಟೈಮ್ಲಿ ಮಾಡ್ತಾ ಇದ್ದೆ ಉಪೇಂದ್ರ ಜೊತೆಲಿ. ಸೊ ಉಪೇಂದ್ರ ಬಗ್ಗೆ ಅದ್ರ ಹೇಳೋದೇ ಬೇಕಾಗಿಲ್ಲ. ಸೊ ಉಪೇಂದ್ರ ಒಂದು ಒಳ್ಳೆ ಡೈರೆಕ್ಟರ್ ಅಂತ ಇವಾಗ ಅವಾಗಿಂದಾನೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ. ಅಂಡ್ ಲೇಟರ್ ಅವರು ಒಂದು ಬೆಳವಣಿಗೆ ಇರ್ಬೋದು. ಆಫ್ಟರ್ ಈ ಬಿಕಿನಿ ಮಾಡಿದಾಗ, ಇಲ್ಲ ಉಪ್ಪಿ ಮಾಡಿದಾಗ, ಉಪ್ಪಿ 2 ಮಾಡಿದಾಗ, ಎಲ್ಲ ಸೂಪರ್ ಮಾಡಿದಾಗ, ಇವಾಗ UI. ಸೊ ನಂಗೆ ಟೈಟ್ಲ್ ಇಟ್ಟಾಗ್ಲೇ ಒಂಥರ ಒಂದು ವಿಭಿನ್ನವಾಗಿದೆ. UI ಅక్కడ ನಾನು ಕೇಳ್ತಾ ಇದ್ರು ಉಪೇಂದ್ರ, ನಿಮ್ಗೆ ಏನ್ ಅನಿಸ್ತೀವಿ ಸಿನಿಮಾ ಬಗ್ಗೆ ಅಂತ. ಇಲ್ಲ ಬಹಳ ವಿಷಯಗಳಿದೆ, ಯಾಕೆ ವರ್ಲ್ಡ್ ತೋರಿಸ್ತಾ ಇದೀರ. ಯು ಅಂದ್ರೆ ವರ್ಲ್ಡ್, ನೀವ್ ನೋಡೋ ನಾನು ಅಂದ್ರೆ ನನ್ನ ಕಣ್ಣು. ಐ ಆಮ್ ಸೀಯಿಂಗ್ ದ ವರ್ಲ್ಡ್ ಥ್ರೂ ಯು. ಆತರ ಡಿಫ್ರೆಂಟ್ ಕಲರ್ಸ್ ಇದೆ, ಕ್ಯಾರೆಕ್ಟರ್ಸ್ ಇದೆ, ಎಷ್ಟೆಷ್ಟು ಅಬ್ರಿವೇಶನ್ ಕೊಡ್ಬೋದು ಸಿನಿಮಾದಲ್ಲಿ. ಯಾಕಂದ್ರೆ ಉಪೇಂದ್ರ ಥಾಟ್ಸ್ 1-2 ಅಲ್ಲ, ಫಿಲಾಸಫಿ ಬಗ್ಗೆ ಹೇಳಿದ್ರು. ಐ ಥಿಂಕ್ ಅಜನೀಶ್ ಅವರು ಹೇಳಿದ್ರು 100%. He has got a simple philosophy, but a real philosophy. ನಾನೇನು ಉಪೇಂದ್ರ ನಾವು ಹೊಗಳಲೇಬೇಕು ಅಂತಲ್ಲ, ಯಾಕಂದ್ರೆ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು. ನನ್ ಕಣ್ ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ದೆ ಅವರು. ಶಿವಣ್ಣ ನಿಮ್ ಕಣ್ಣ ಲವ್ ಮಾಡ್ತಾ ಇದೀನಿ, ಅದೆಲ್ಲ ಮೋಟಿವೇಶನ್. ಯಾರೋ ಒಬ್ರು ಹಿಂಗ್ ಹೇಳಿದಾಗ, ಎಸ್ ನನ್ ಕಣ್ಣು ಅಷ್ಟು ಚೆನ್ನಾಗಿದ್ಯಾ, ಓ ಮೈ ಗಾಡ್, am I looking so good with my eyes? ಆಟಿಟ್ಯೂಡ್ ಇರ್ಬೇಕು, ಪಾಸಿಟಿವ್ ಆಗಿರ್ಬೇಕು, ನೆಗೆಟಿವ್ ಆಗಿರ್ಬಾರ್ದು. ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ. ಉಪೇಂದ್ರ ಅದೆಲ್ಲ ಯಾವತ್ತೂ ಅಷ್ಟು ಜಾಸ್ತಿ ಮಾತಾಡಿಲ್ಲ. ಬಟ್ ಉಪೇಂದ್ರ ಹತ್ರ ಮಾತಾಡ್ಬೇಕಾದ್ರೆ ಎಷ್ಟೆಷ್ಟೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ. ಬಹಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ. ಆಮೇಲೆ ಅವ್ರು ಇದು ಅಷ್ಟೇನೆ, ಯಾವ್ದು ಪ್ರಜಾಕಿ ಅಂತ ಒಂದು ಪಾರ್ಟಿ ಮಾಡ್ತಾರೆ. ನಾವು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ನಾವು ಗೀತಾ ಎಲೆಕ್ಷನ್ಸ್ ಬೇಕಾದ್ರೆ ಒಂದ್ಸತಿ ಬಂದಿದ್ರು ನಮ್ಮ ಜೊತೆಲಿ.
ಗಾಡಿಲಿ ಹೋಗ್ಬೇಕಾದ್ರೆ ಸುಮ್ನೆ ಮಾತಾಡ್ತಿದ್ದು. ಸೇಮ್ ಅವ್ರ ವಿಚಾರ ಏನೈತೆ ಅದೇ ಮಾತಾಡ್ತಿದ್ದು. ಹೆಂಗ್ ಎಜುಕೇಟ್ ಆಗ್ಬೇಕು, ಯಾತಿಕ್ ಎಜುಕೇಟ್ ಆಗ್ಬೇಕು, ನಾವೆಷ್ಟು ಏನ್ ಮಾಡ್ತಾ ಇದೀವಿ, 5 ವರ್ಷಕ್ಕೋಸ್ಕರ ತುಂಬಾ ಈಸಿ ಮಾರ್ಕತಾ ಇದೀವಿ. ಆ ಮಾರ್ಕಡೋದ್ ಬೇಡ ಅಂತ ಅದನ್ನ ಯಾವತ್ತೂ ನಾವು ಉಪೇಂದ್ರ ಮಾತಾಡ್ತಿದ್ದು. ಲಾಟ್ ಆಫ್ ಥಾಟ್ಸ್ ಇದೆ. ಜನ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್. ದೇ ಶುಡ್ ಅಂಡರ್ಸ್ಟ್ಯಾಂಡ್ ಅಷ್ಟೇ. ಬಟ್ ಅಫ್ಕೋರ್ಸ್ ಇಲ್ಲಿ ಬಂದು ನಾ ಪಾಲಿಟಿಕ್ಸ್ ಮಾತ್ರ ಬಂದಿಲ್ಲ. ಪ್ಲೀಸ್ 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 ಸಿನಿಮಾ ಬಗ್ಗೆ, ಯಾಕಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ. ಯಾಕಂದ್ರೆ ಇದನ್ನೆಲ್ಲ ಸಿನಿಮಾ ನೋಡ್ಬೋದು, ನೀವು UI ನೋಡ್ಬೋದು ಅಲ್ವಾ ಓಪಿ? ಸೊ ಅಜನೀಶ್, ನಿಮ್ ವರ್ಕ್ ಸೂಪರ್ ಆಗಿದೆ. ಕ್ಯಾಮ್ರಾ ವರ್ಕ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್. ಅಂಡ್ ಅಫ್ಕೋರ್ಸ್ ಮನೋಹರ್ ಅವರೇ, ನೀವು ಧೈರ್ಯ ಮಾಡಿ ನಂಬಿ ಮಾಡಿದಕ್ಕೆ 100% ಅಲ್ಲು ಅರವಿಂದ ಹೇಳ್ಬಿಟ್ರು ತೆಲುಗುಲ್ ಮಾಡೋಣ, ಜೋರ ಮಾಡ ರಿಲೀಸ್. ನೋಡಿ ಈ ತರ ಬರ್ಬೇಕಂದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್. ಇವತ್ತು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಓಮ್ 2 ಬಗ್ಗೆ ಹೇಳ್ತಾ ಇದ್ರು, ಆಗ್ಲಿ ಬಿಡಿ ಅದೇನ್ ನೆಕ್ಸ್ಟ್ ಇಯರ್ ಆಗ್ಬೇಕಂತಲ್ಲ, ಇನ್ನು 10 ವರ್ಷ ಬಿಟ್ಟು ಆಗ್ಲಿ. ಶಿವಣ್ಣ ಹಂಗೆ ಇರ್ತಾನೆ, ಅದೇ ಕರೆಕ್ಟ್ ಅಣ್ಣ. ಅದಣ್ಣ ಆದ್ರೂ ಹಂಗೆ ಇರ್ತಾನೆ. ಉಪೇಂದ್ರ I'll be like this. Okay, ಇಷ್ಟ ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್. UI ಟೀಮ್ ವಂಡರ್ಫುಲ್ ಟೀಸರ್ and a glimpse. ಇಷ್ಟು ದಿನ ವೇಟ್ ಮಾಡಿದ್ಕೂ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಆಲ್ರೆಡಿ ಹಾರ್ಟ್ ಒಳಗಡೆ ಹೋಯ್ತು. ನಿಮ್ಮೆಲ್ಲ